ಕೇಂದ್ರ ಸರ್ಕಾರದಿಂದ PMO ಯೋಜನೆ ಅಂತ ಹೇಳ್ಬಿಟ್ಟು ಈ ಬಾರಿ 7,02,731 ಈ ವರ್ಷ 24-20 ಪೈಕಿಯಲ್ಲಿ ಟಾರ್ಗೆಟ್ ಕೊಟ್ಟಿರೋದು. ಹಿಂದಿನಲ್ಲಿ 23-24ರಲ್ಲಿ 2 ಲಕ್ಷ ಟಾರ್ಗೆಟ್ ಕೊಟ್ಟಿದ್ವಿ. ಈ ಮನೆಗಳು ನಾವು ಕಟ್ಟಂಗಿಲ್ಲ, ಅವರೇ ಬೆನಿಫಿಷರಿ ಕಟ್ಕೊಳ್ಬೇಕಾಗಿರೋದು ಮನೆಗಳು. ಒಂದು ಮನೆಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ PMO ಯೋಜನೆ ಅಂತ ಹೇಳ್ಬಿಟ್ಟು 72,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 42,000 ಕೊಡ್ತಾರೆ. ಅಂದರೆ ಒಟ್ಟಾಗಿ 1,20,000 ಮನೆಗಳು ಕಟ್ಟಬೇಕಾಗಿರೋದು ಅವರು. ಈ ವರ್ಷ 7,02,735 ಟಾರ್ಗೆಟ್ ಕೊಟ್ಟಿದ್ದಾರೆ. ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ, ಬೆನಿಫಿಷರಿ ಅಲ್ಲಿ ಪಂಚಾಯತಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು. ಕಟ್ಟಬೇಕಾಗಿರೋದು ಮನೆಗಳು ಅವ್ರು ಕಟ್ಟಬೇಕಾಗಿರೋದು, ನಾವು ಮನೆ ಕಟ್ಟಂಗಿಲ್ಲ. ಈ ವರ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ, 7,02,371 ಟಾರ್ಗೆಟ್ ಕೊಟ್ಟಿದ್ದಾರೆ. ಸೆಲೆಕ್ಷನ್ ನಾವು ಮಾಡೋಕ್ಕಾಗಲ್ಲ, ಸೆಲೆಕ್ಷನ್ ಪಂಚಾಯತ್ ವೈಸಲ್ಲಿ ಮಾಡ್ಕೊಳ್ಬೇಕಾದ್ರೆ ಮನೆಗಳು ನಾವು ಕಟ್ಟಂಗಿಲ್ಲ. ಮನೆಗಳು ಕಟ್ಕೊಳ್ಬೇಕಾಗಿರೋದು ಅವರೇ ಕಟ್ಕೊಳ್ಬೇಕಾಗಿರೋದು ಮನೆಗಳು. ಮಾನ್ಯ ಸಚಿವರೇ, ನೀವು ಹೇಳಿದ್ರೆ 2 ಲಕ್ಷ ಮನೆಗಳನ್ನ ಇನ್ನ 10 ತಿಂಗಳಲ್ಲಿ ಹೇಗೆ ಕಟ್ಟೋದಕ್ಕೆ ನೀವೇನ್ ಪ್ಲಾನ್ ಮಾಡಿದ್ರೆ ಅಂತ ನಗರದಲ್ಲಿ? ನಾವು ಮನೆ ಕಟ್ಟಕ್ಕಾಗ, ಅವರೇ ಬೆನಿಫಿಷರಿ. ನಗರದಲ್ಲಿ ತಮಗೆಲ್ಲ ಇದು ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು 81,541 ಮನೆ ನಿಮ್ಮ ಮಾಹಿತಿ ಕೊಟ್ಟಿದ್ದೀನಿ. ಅದರಲ್ಲಿ 60,016 ಮನೆಗಳು ಸ್ಲಮ್ ಬೋರ್ಡ್ದು ಡ್ರಾಪ್ ಮಾಡಿದ್ರು. ಮೊನ್ನೆ ಕ್ಯಾಬಿನೆಟ್ ತಂದು ನಾನು ಅಪ್ರೂವ್ ಮಾಡ್ಕೊಂಡಿದ್ದೀನಿ. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 21,524 ಮನೆ ಅದು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಮಾನ್ಯ ಸಭಾಧ್ಯಕ್ಷರ ಇನ್ನು 10 ತಿಂಗಳಲ್ಲಿ ಇಷ್ಟು ಮನೆಗಳನ್ನು ಹೇಗೆ ಕಟ್ತೀರಾ ಅಂತ ನಾನು ಏನಾಗಿದೆ, ಈ ಮನೆಗಳು ಕಟ್ಟಬೇಕಾದ್ರೆ ಇವತ್ತಿಂದ ಇಲ್ಲ, 2000 ಅದು ಸ್ಯಾಂಕ್ಷನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 2016ರಲ್ಲಿ ಸ್ಯಾಂಕ್ಷನ್ ಆಗಿದ್ದ ಮನೆಗಳು. ಟೋಟಲ್ ಸ್ಲಮ್ ಬೋರ್ಡ್ ಮನೆಗಳು 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿತ್ತು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 48,780 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಒಟ್ಟಾಗಿ 2,30,000 ಮನೆಗಳು. ಒಂದು ಮನೆಯೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತೀವಿ, SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. ಮಿಕ್ಕಿದ ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಇದು ಕೊಡ್ತಾ ಇದ್ದೀರಾ, 1.5 ಲಕ್ಷ ಕೊಡ್ತಾ ಇದ್ದೀರಾ ಪ್ರಧಾನಮಂತ್ರಿ ಆವಾಸ್ ಕೇಂದ್ರ ಸರ್ಕಾರದಿಂದ. ಅಂದರೆ 18% GST ಹಾಕಿ 1,38,000 ವಾಪಸ್ ತೊಗೊಳ್ತಾರೆ. ಆ ಕಾರಣಕ್ಕೆ ಮನೆಗಳು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ 8 ವರ್ಷದಿಂದ. ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ತಂದು ಬಡವರು ಬೆನಿಫಿಷರಿ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿಕೊಟ್ಟಿದ್ವಿ. ಹೋದ ವರ್ಷ ಜನವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ. ಈ ತಿಂಗಳಲ್ಲಿ ಕೊನೆಯಲ್ಲಿ ನಾವು ಇನ್ನೂ 39,000 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಹಂತ ಈಗ ಸರ್ಕಾರನೇ ದುಡ್ಡು ಕೊಡ್ಬೇಕಂತ ತೀರ್ಮಾನ ಮಾಡೋರೆ. ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. 8 ಲಕ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ರವಿ ಸರ್. ಒಂದು ಮನೆ ಕೊಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? 4.5 ಲಕ್ಷ. ಹಾಗಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳಲ್ಲೂ ದೊಡ್ಡ ಮನಸ್ಸು ಮಾಡಿ ಆಯ್ತು, ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, 9,000 ಕೊಟ್ಟು ನಾನು ಕೊಡ್ತೀನಿ, ಈ ಮನೆಗಳು 1.5 ಲಕ್ಷ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಕೊಟ್ಟರೆ ಹಂತ ನಾವು ಮನೆಗಳು ಕೊಡ್ತೀವಿ ನಾವು. ಮಾನ್ಯ ಸಚಿವರೇ, ತಾವು ಮೊನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ 36,000 ಕೊಟ್ಟಿದ್ದೀವಿ. ಅದೇ ಹೇಳಿದ್ವಿ, ಅಲ್ಲ ಅದನ್ನೇ ಕೊಟ್ಟಿದ್ದಾರೆ. ಅಲ್ಲಿ ನೀವು 39,000 ಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲ, ಬ್ಯಾಂಕಿನಿಂದ ಸಾಲವನ್ನ ನೀವು ಸಬ್ಸಿಡೈಸ್ ರೇಟಲ್ಲಿ ನೀವು ಕಟ್ತೀರಾ ಅಂತ ಹೇಳಿ ಉಲ್ಲೇಖವನ್ನು ಕೊಟ್ಟಿದ್ದೀರಾ ಇದರೊಳಗೆ. ಅದನ್ನ ಗ್ರಾಮಾಂತರ ಭಾಗಕ್ಕೂ ಜನಕ್ಕೂ ಕೊಡ್ಬೋದಲ್ಲ ಅಂತ ನಂದೊಂದು ವಿನತಿ. ಯಾಕೆಂದ್ರೆ ಗ್ರಾಮಾಂತರ ಭಾಗದವ್ರಿಗೂ ಕೊಡ್ಬೋದು. ನೀವು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳ್ತೀರಿ, ಇದು ಪ್ರಜಾ ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಲಾಸ್ಟ್ 1,01,000 ಹಿಂದಿನ ಸರ್ಕಾರದಲ್ಲಿ ಆಗಿದ್ದು ಹೇಳಲೇಬೇಕಲ್ಲ. ಹಿಂದಿನ ಸರ್ಕಾರದಲ್ಲಿ ಆಗಿದೆ. ಈ ವರ್ಷದೊಳಗೆ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ತೀವಿ.